ಆ ಸೂರ್ಯಮಣಿ ಸಿಗೋವರೆಗೂ ನಿಮ್ಮ ವಂಶದಲ್ಲಿ ನೆಮ್ಮದಿ, ಶಾಂತಿ, ಕೀರ್ತಿ ಇದ್ಯಾವುದೂ ನೆಲೆ ನಿಲ್ಲೋದಿಲ್ಲ. ಇಷ್ಟು ವರ್ಷ ಒಂದಲ್ಲ ಒಂದು ರೀತಿಯಾದ ಸಮಸ್ಯೆಗಳು, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ವೈಮನಸ್ಯ, ನಾನಾ ರೀತಿ ಕಷ್ಟಗಳು. ಇದೆಲ್ಲ ಭಗವಂತ ಯಾಕೆ ನಮಗ್ ಕೊಡ್ತಾ ಇದ್ದಾನೆ? ನಾವ್ಯಾಕೆ ಇಷ್ಟು ಓದಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಅದಕ್ಕೆಲ್ಲ ಮಹರ್ಷಿಗಳು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಆ ಜಗದಾಂಬೆನೇ ನಮ್ಮ ಕಷ್ಟನ ನೋಡಕ್ಕಾಗದೆ ಅವ್ರನ್ನೇ ಇಲ್ಲಿಗೆ ಕಳಿಸಿದ್ದಾರೆ ಅಂತ ಅನ್ಸತ್ತೆ. ಮಹರ್ಷಿಗಳು ಹೇಳಿದ ಹಾಗೆ ನಾವು ಈ ಪೂಜೆ ವ್ರತಗಳನ್ನ ಶ್ರದ್ಧೆ, ನೇಮ ನಿಷ್ಠೆಯಿಂದಲೇ ಮಾಡಬೇಕು. ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ, 108 ದಿವಸಗಳ ಕಾಲ ತಿರುಗಾಟ ಸ್ವಲ್ಪ ಕಷ್ಟನೇ, ಆದರೆ ಅಸಾಧ್ಯ ಅನ್ನೋದು ಏನೂ ಇಲ್ಲ. ಆದರೆ ಇದನ್ನ ಯಾರು ಮಾಡೋದು ಅನ್ನೋದೇ ತೀರ್ಮಾನ ಮಾಡಬೇಕು. ಇದರಲ್ಲಿ ಯೋಚನೆ ಮಾಡೋದೇನಿದೆ ತಾತ? ನಾನು ಸುರಭಿ ಹೋಗ್ಬಿಟ್ಟು ಬರ್ತೀವಿ. ಹೇಗಿದ್ರೂ ಅವಕಾಶ ಸಿಕ್ಕಿದೆ ತಾತ. ದೇವ್ರ ದರ್ಶನನೂ ಮಾಡ್ದ ಹಾಗಿರುತ್ತೆ, ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ದ ಹಾಗೂ ಇರುತ್ತೆ. ನೀವ್ ಅಪ್ನೆ ಕೊಟ್ರೆ ಸಾಕು, ನಾವಿಬ್ರು ಹೊರಡೋದೆ. ತಾತ, ನನಗೆ ಅಲ್ಲೆಲ್ಲ ಸ್ನೇಹಿತರಿದ್ದಾರೆ. ಅವ್ರಿಗೆ ಹೀಗೆ ಅಂತ ವಿಚಾರ ಹೇಳಿದ್ರೆ ಅವರೆಲ್ಲ ವ್ಯವಸ್ಥೆನೂ ಮಾಡ್ತಾರೆ. ನೀನೇನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಸುರಭಿ ಹೋಗಿ ಬರ್ತೀವಿ. ನಿಮ್ಮನ್ನ ಕಳಿಸೋದಿಕ್ಕೆ ನಂದೇನೂ ಅಡ್ಡಿ ಆತಂಕ ಇಲ್ಲಪ್ಪ. ಆದರೆ ನೀನು ಈಗಷ್ಟೇ ಚೇರ್ಮನ್ ಆಗಿದೀಯ.